ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ತುಂಬ ದಿನ ಆದಮೇಲೆ ಅಗೇನ್ ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ವೆಯ್ಟ್ ಲಾಸ್ ಜರ್ನಿಯನ್ನು ಶುರು ಮಾಡಿ ಅದರಲ್ಲಿ ಕೆಲವೊಂದಷ್ಟು ವೀಡಿಯೋಸ್ನ ಬಿಟ್ಟು ಆನಂತರ ನಾನು ಕ್ವಿಕ್ ಮಾಡಿದೆ ಸ್ವಲ್ಪ ದಿನ ಬ್ರೇಕ್ ತೊಗೊಳ್ಳಿಕ್ಕೆ. ಸೊ ಈ ರಜೆ ಇರೋದ್ರಿಂದ ಸಮ್ಮರಲ್ಲಿ ಊರಿಗೆ ಹೋಗೋದು ಬರೋದು ಇದೇ ಆಗೋಗ್ಬಿಡುತ್ತೆ. ಸರಿಯಾಗಿ ನನಗೆ ಪೋಸ್ಟ್ ಮಾಡಲಿಕ್ಕೂ ಆಗ್ತಿರ್ಲಿಲ್ಲ, ವೀಡಿಯೋಸ್ನ ಕೂಡ ರೆಕಾರ್ಡ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅಲ್ಲೊಂದು ಇಲ್ಲೊಂದು ಕೆಲವೊಂದು ಸಲ ಶಾರ್ಟ್ಸ್ ವೀಡಿಯೋಸ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಒಂದೆರಡು. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕೋಣ, ಹೆಲ್ತಿ ರೆಸಿಪೀಸ್ಗಳನ್ನ ಶೇರ್ ಮಾಡೋಣ. ಆದಷ್ಟು ಸುಮಾರು ಜನ ಸುಮಾರು ರೆಸಿಪೀಸ್ನ ಕೇಳಿದ್ರಿ, ಹಾಕ್ಲಿಕ್ಕಾಗಿರಲಿಲ್ಲ ಅವಾಗೆಲ್ಲ. ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ರೆಸಿಪೀಸ್ಗಳ ಜೊತೆಗೆ ಡೈಲಿ ವ್ಲಾಗ್ನ ಹಾಗೆ ಕೆಲವೊಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ತುಂಬ ಜನ ಹೆಲ್ತಿ ವೀಡಿಯೋಸ್ಗಂದರೆ ರೆಸಿಪೀಸ್ ಆಗಿರ್ಬೋದು, ವೆಯ್ಟ್ ಲಾಸ್ ವೀಡಿಯೋಸ್ಗಳಿಗೆ ವೆಯ್ಟ್ ಮಾಡ್ತಿರ್ತೀರಾ. ಅಂಥವ್ರು ಯಾರ್ಯಾರು ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ, ತಪ್ಪದೆ ವೀಡಿಯೋಸ್ನ ಶೇರ್ ಮಾಡ್ತೀನಿ. ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತೇಳಿ ನೀರು ದೋಸೆಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕಾಂಬಿನೇಷನ್ ಮಟನ್ ಸಾಂಬಾರ್ ಜೊತೆಗೆ ಕಾಯಿ ಚಟ್ನಿ ಕೂಡ. ನಾನ್ ವೆಜ್ ಇಷ್ಟಪಡಲ್ಲ ಅನ್ನೋರು ತೆಂಗಿನಕಾಯಿ ಚಟ್ನಿ ಅಥವಾ ಸ್ವೀಟ್ ಚಟ್ನಿ ಬರುತ್ತಲ್ಲ, ಅದು ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಕಾಯಿ ಬೆಲ್ಲ ಹಾಗೆಯೇ ನೀರು ದೋಸೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅಥವಾ ನಾನ್ ವೆಜ್ ಇಷ್ಟಪಡೋರು ಮಟನ್ ಸಾರು ಚಿಕನ್ ಸಾಂಬಾರ್ ಜೊತೆಗೆ ಅಲ್ಲದೇ ಫಿಶ್ ಕರಿ ಮಾಡಿಕೊಂಡ್ರೆ ನೀರು ದೋಸೆಗೆ ಸೂಪರಾಗಿರುತ್ತೆ ಟೇಸ್ಟು. ಇದು ಅವಾಗ ತಾನೇ ನೆನೆಸಿದಂಥ ಅಕ್ಕಿ ನೈಟು ಮರ್ತುಬಿಟ್ಟಿದೆ. ಸೊ ಇವಾಗ ಸಮ್ಮರ್ ಆಗಿರೋದ್ರಿಂದ ಲೇಟಾಗಿ ನೆನೆಸಿ ಅಂದರೆ ಬ್ರೇಕ್ಫಾಸ್ಟ್ನ ಕೂಡ ಮಾಡ್ಕೊಬೋದಲ್ವ. ಹಾಗಾಗಿ ಆವಾಗ ಬೆಳಗ್ಗೆ 6 ಗಂಟೆಯಲ್ಲಿ ನೆನೆಸಿ ತಕ್ಷಣವೇ ಒಂದು 2 ಅವರ್ಸ್ ಬಿಟ್ಟು ರುಬ್ಬಿ ಮಾಡಿರೋವಂಥದ್ದು. ಬಟ್ ಆದ್ರೂ ಚೆನ್ನಾಗಿ ಬರ್ತಿದೆ, ಕ್ರಿಸ್ಪಿಯಾಗಿ ಸಾಫ್ಟಾಗಿ. ಒಳಗಡೆ ಎಲ್ಲ ಸಾಫ್ಟಾಗಿರುತ್ತೆ, ಮೇಲೆ ಕ್ರಿಸ್ಪಿ ಆಗಿರುತ್ತೆ. ಇನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನೀರು ದೋಸೆಯನ್ನು ಮಾಡ್ಕೊತಾರೆ. ಕೆಲವೊಬ್ಬರು ತೆಂಗಿನ ತುರಿ ಹಾಕ್ತಾರೆ, ಹೆಗ್ ಹಾಕ್ತಾರೆ, ಅಥವಾ ಬ್ರೆಡ್ಡನ್ನು ಕೂಡ ಹಾಕ್ತಾರೆ ಸಾಫ್ಟಾಗಿ ಬರಲಿ ಅಂತೇಳಿ. ಕೆಲವೊಂದು ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಆ್ಯಡ್ ಮಾಡಿ ಮಾಡ್ತಾರೆ. ಬಟ್ ಇದರಲ್ಲಿ ನಾನು ರೈಸ್ ಮತ್ತು ರಾತ್ರಿ ಉಳಿದಿರೋವಂಥ ಅನ್ನ ಹಾಗೆಯೇ 1 ಕಪ್ಪಷ್ಟು ಅಕ್ಕಿಯನ್ನು ಹಾಕ್ಬಿಟ್ಟು ಮಾಡಿರೋದು ಅಷ್ಟೇ. ಇದಕ್ಕೆ ಎಕ್ಸ್ಟ್ರಾ ಯಾವುದೇ ಬ್ರೆಡ್ ಆಗಿರ್ಬೋದು, ಮೊಟ್ಟೆ, ತೆಂಗಿನ ತುರಿ ಏನನ್ನೂ ಯೂಸ್ ಮಾಡಿಲ್ಲ. ತೆಂಗಿನ ತುರಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಚೇಂಜ್ ಬರುತ್ತೆ, ಚೆನ್ನಾಗಿರುತ್ತೆ ಅದನ್ನು ಕೂಡ. ಇನ್ನು ಈಗ ಸಮ್ಮರ್ ಆಗಿರೋದ್ರಿಂದ ವಾಟರ್ ಮಿನಲ್ ಆಗಿರ್ಬೋದು, ತುಂಬಾ ಎಳ್ನೀರು ಈ ಥರದನ್ನೆಲ್ಲ ತೊಗೊಳ್ಳೋದು ತುಂಬಾ ಒಳ್ಳೆಯದು. ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ನೀರನ್ನು ಕಡಿಮೆ ಕುಡಿತಾ ಇರ್ತೀವಿ. ಅಂಥ ಟೈಮಲ್ಲಿ ಈ ಥರದನ್ನು ಜ್ಯೂಸ್ ಮಾಡಿಕೊಂಡು ಫ್ರೂಟ್ಸು ಈ ಥರದನ್ನು ಎಳ್ನೀರು ಇದನ್ನೆಲ್ಲ ತೊಗೊಳ್ಳೋದ್ರಿಂದ ದೇಹಕ್ಕೆ ತಂಪು ಕೂಡ, ಹಾಗೆ ಹೆಲ್ತ್ ವೈಸು ಕೂಡ ತುಂಬಾ ಒಳ್ಳೆಯದು. ಸೊ ಇಲ್ಲಿ ಮಕ್ಕಳಿಗೆ ಹಾಗೆ ತಿನ್ನಲಿಕ್ಕೆ ಕೊಟ್ಟರೆ ಇಷ್ಟಪಡಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೂ ಅದೇ ತಿಂದು ಮತ್ತೆ ಅದೇ ರೀತಿ ತಿನ್ನಲಿಕ್ಕೆ ಸ್ನ್ಯಾಕ್ಸ್ಗೂ ಕೊಡೋಕೆ ಹೋದರೆ ಇಷ್ಟಪಡಲ್ಲ. ಹಾಗಾಗಿ ಜ್ಯೂಸ್ ಮಾಡ್ಕೊಡೋಣ ಅಂತೇಳಿ ಮಾಡಿಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ. ಸಕ್ಕರೆಯನ್ನು ಸ್ಕಿಪ್ ಮಾಡಿ ಕೂಡ ಮಾಡ್ಕೋಬೋದು, ಬಟ್ ಮಕ್ಕಳು ಅಷ್ಟೊಂದು ಇಷ್ಟಪಡಲ್ಲ ಸಕ್ಕರೆ ಹಾಕಲಿಲ್ಲ ಅಂದರೆ. ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟೇ ಒಂದು ಏಲಕ್ಕಿಯನ್ನು ಹಾಕಿ ಮಾಡಿಕೊಡ್ತಾ ಇದ್ದೀನಿ. ಇನ್ನು ಸಮ್ಮರ ಎಷ್ಟು ಬೇಗ ಮುಗ್ದೋಯ್ತು ಹಾಲಿಡೇಸ್ ಅನ್ನೋದೇ ಗೊತ್ತಾಗಲ್ಲ. ಇನ್ನೇನು ಒಂದು 15 ಡೇಸಲ್ಲಿ ಮತ್ತೆ ಸ್ಕೂಲ್ ಓಪನ್ ಆಗಿಬಿಡುತ್ತೆ. ಮತ್ತೆ ನಾರ್ಮಲ್ ಅದೇ ರೊಟೀನಲ್ಲಿ ಬ್ಯುಸಿ ಆಗಿಬಿಡ್ತೀವಿ. ಕೆಲವೊಬ್ರಿಗೆ ಆಲ್ರೆಡಿ ಸ್ಕೂಲೆಲ್ಲ ಶುರು ಆಗಿದೆ, ಸ್ಕೂಲು ಕಾಲೇಜೆಲ್ಲ. ಸೊ ನೀವೆಲ್ಲ ಯಾವ ರೀತಿ ಸಮ್ಮರ್ ಹಾಲಿಡೇಸ್ನ ಎಂಜಾಯ್ ಮಾಡಿದ್ರಿ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಸ್ವಲ್ಪ ತರಕಾರಿ ಎಲ್ಲ ತರೋದಿತ್ತು, ಅದನ್ನು ಕೂಡ ತೊಗೊಂಡು ಬಂದು ವಾಪಸ್ ರಿಫಿಲ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಈಗಂತೂ ಯಾವುದೇ ಅರಿಬಿರಿ ಇರೋದಿಲ್ಲ, ಯಾವ ಥರ ಬ್ರೇಕ್ಫಾಸ್ಟು, ಸ್ನ್ಯಾಕ್ಸು, ಲಂಚ್ ಬಾಕ್ಸ್ ಎಲ್ಲ ಕಟ್ಟಲಿಕ್ಕೆ. ಹಾಗಾಗಿ 2 ದಿನಕ್ಕಾಗೋಷ್ಟು ತರಕಾರಿಗಳನ್ನ ಮಾತ್ರ ತಂದಿಟ್ಕೊಳ್ಳೋದು. ಮತ್ತೆ ಬೇಕಂದರೆ ಅಗೇನ್ ತರ್ಬೋದಲ್ಲ. ಮುಂಚೆ ಸ್ಕೂಲ್ಗಳೆಲ್ಲ ಓಪನ್ ಆದರೆ ಮತ್ತೆ ಪದೇ ಪದೇ ಹೋಗ್ಲಿಕ್ಕಾಗಲ್ಲ ಅಂತೇಳಿ 1 ವಾರಕ್ಕೆ ಆಗೋಷ್ಟು ತರಕಾರಿಗಳನ್ನ ಫಿಲ್ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ. ನಾನು ಯಾವಾಗ್ಲೂ 1 ವಾರದಲ್ಲಿ 1 ಥರದ ತರಕಾರಿಗಳನ್ನ ತಂದರೆ ನೆಕ್ಸ್ಟ್ ವಾರಕ್ಕೆ ಮತ್ತೆ ಅದೇ ತರಕಾರಿಗಳನ್ನ ತರಲಿಕ್ಕೆ ಹೋಗಲ್ಲ. ಮತ್ತೆ ಇನ್ನೊಂದು ಬೇರೆ ರೀತಿಯ ತರಕಾರಿಗಳನ್ನ ತೊಗೊಂಡು ಚೇಂಜಸ್ ಮಾಡ್ಕೊತೀವಿ. ಆವಾಗ ಎಲ್ಲ ಥರದ ನ್ಯೂಟ್ರಿಷನ್ ಇರೋವಂಥದ್ದು, ಪ್ರೋಟೀನ್ ಇರೋವಂಥ ಎಲ್ಲ ವೆಜಿಟೇಬಲ್ಸ್ನು ನಾವು ತಿಂದಾಗುತ್ತೆ. ಮಕ್ಳಿಗೂ ಕೂಡ ಅದೇ ಅಭ್ಯಾಸ ಮಾಡೋದ್ರಿಂದ ಈಗಲಿಂದನೇ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಅವರು ಆ ತರಕಾರಿ ತಿನ್ನಲ್ಲ, ಈ ತರಕಾರಿ ತಿನ್ನಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಚಿಕ್ಕ ವಯಸ್ಸಿಂದನೇ ನಾವು ಎಲ್ಲ ಥರದ ತರಕಾರಿಗಳನ್ನ ಟೇಸ್ಟ್ ಮಾಡಿಸಿ ಅಭ್ಯಾಸ ಮಾಡಿಸಿದ್ರೆ ನೆಕ್ಸ್ಟ್ ಅವ್ರಿಗೆ ಈಸಿ ಆಗುತ್ತೆ, ಯಾವುದನ್ನು ಕೂಡ ಬೇಡ ಅನ್ನಲ್ಲ. ಲಾಸ್ಟ್ ಮಿನಿ ವ್ಲಾಗಲ್ಲಿ ಹಾಗಲಕಾಯಿ ಪಲ್ಯನ ನಾವು ಮಕ್ಕಳು ತಿನ್ನೋಕೆ ಇಷ್ಟಪಡಲ್ಲ ಅಂತ ಹೇಳಿದೆ. ಸೊ ಹಾಗಾಗಿ ಅದಕ್ಕೆ ಸುಮಾರು ಜನ ಕಮೆಂಟ್ ಮಾಡಿದ್ರಿ, ನಮ್ಮ ಮನೇಲೂ ಇದೇ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಸಂಜೆ ಸ್ನ್ಯಾಕ್ಸಿಗೆ ಸ್ವಲ್ಪ ಜೋಳ ಇತ್ತಲ್ಲ, ಸೊ ಸ್ವೀಟ್ ಕಾರ್ನ ಬೇಯಿಸ್ಬಿಟ್ಟು ಸಾಲ್ಟು ಪೆಪ್ಪರ್ ಎಲ್ಲ ಹಾಕಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ಕೊಡ್ತಾಯಿದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಆದಷ್ಟು ನಾವು ಆಯಿಲಿ ಫುಡ್ಡನ್ನು ಕಡಿಮೆ ಮಾಡಿ ಲೈಟಾಗಿ ರೀತಿ ಬೇಬಿ ಕಾರ್ನು ಅಥವಾ ಪಾಪ್ಕಾರ್ನ್ ಆಗಿರ್ಬೋದು, ಕಾರ್ನ್ ಆಗಿರ್ಬೋದು, ಈ ಥರದನ್ನು ಮಾಡಿ ಕೊಟ್ಬಿಟ್ರೆ ಹೆಲ್ತ್ ವೈಸು ಕೂಡ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಡ್ತಾರೆ. ಬಟ್ ಕೆಲವೊಂದು ಸಲ ಏನು ಬೇಜಾರಂದರೆ, ಇದನ್ನು ಔಟ್ಸೈಡ್ ಹೋದಾಗ ಎಲ್ಲರೂ ಸ್ವೀಟ್ ಕಾರ್ನ್ ಏನಾದ್ರು ತಕ್ಕೊಟ್ರೆ 1 ಕಪ್ಪಿಗೆ 40 ರುಪೀಸು ಅಥವಾ 60 ರುಪೀಸ್ ಈ ಥರ ತೊಗೊತಾರೆ. ಇಲ್ಲಿ 20-25 ರುಪೀಸ್ಗೆ ಒಂದು ಫುಲ್ ಜೋಳನ ತೊಗೊಂಡ್ರೆ ಇಡೀ ಮನೆಯವ್ರು ತಿನ್ಬೋದು, ಅಷ್ಟು ಕಾಳು ಸಿಗುತ್ತೆ. ಇನ್ನು ಸಂಜೆ ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ರೆಡ್ ರೈಸನ್ನು ಯೂಸ್ ಮಾಡಿಕೊಂಡು ಪೊಂಗಲ್ನ ಮಾಡ್ತಾಯಿದ್ದೀನಿ. ಇದ್ರ ಫುಲ್ ರೆಸಿಪೀಸ್ನ ನಾನು ನನ್ನ ರೆಸಿಪಿ ಚಾನಲ್ನಲ್ಲಿ ಹಾಕಿದ್ದೀನಿ. ನಾನು ಮೊದಲೇ ಹೇಳಿದೆ, ರೆಸಿಪಿ ಚಾನಲಲ್ಲಿ ಕೂಡ ಹೆಲ್ದಿ ರೆಸಿಪೀಸ್ಗಳನ್ನ ಶೇರ್ ಮಾಡ್ತೀನಿ, ಹೋಗಿ ಚೆಕ್ ಮಾಡಿ ಅಂತ. ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯಾರಾದರೂ ಬೇಕಿದ್ರೆ ಹೋಗಿ ಚೆಕ್ ಮಾಡ್ಬೋದು.
ಇನ್ನು ನಾವು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಯಾವ ಥರದ ಫುಡ್ ಬೇಕಾದರೂ ಹೆಂಗೆ ಬೇಕಂಗೆ ತಿನ್ನೋದ್ರಿಂದ ನಾವು ಅನ್ಹೆಲ್ದಿ ಫುಡ್ನ ಫಾಲೋ ಮಾಡಿದಾಗ ಆಗುತ್ತೆ. ಅದ್ರ ಜೊತೆಗೆ ವೆಯ್ಟ್ ಗೇನ್ ಕೂಡ ಆಗೋಕ್ಕೆ ಈಸಿ ಆಗಿಬಿಡುತ್ತೆ. ನಾವು ಅದೇ ವೆಯ್ಟನ್ನು ಮೇಂಟೈನ್ ಮಾಡಬೇಕು ಅಂದರೆ ನಮಗೆ ಯಾವ ರೀತಿ ಪೋರ್ಷನ್ ಕಂಟ್ರೋಲಲ್ಲಿ ಪ್ರೋಟೀನ್, ಫೈಬರ್ ಈ ಥರದನ್ನು ತೊಗೋಬೇಕು ಅನ್ನೋದು ನಮಗೆ ಸ್ವಲ್ಪ ಮಟ್ಟಿಗಾದರೂ ಗೊತ್ತಿದ್ದರೆ ನಾವು ಆರಾಮಾಗಿ ಒಂದೇ ವೆಯ್ಟನ್ನು ಮೇಂಟೈನ್ ಮಾಡ್ಬೋದು. ಸುಮಾರು ನಾನು 1.5 ವರ್ಷ ಆಯಿತು ವೆಯ್ಟ್ ಲಾಸ್ ಮಾಡಿ. ಅದಾದಮೇಲೆ ನಂದು 1-2 kgs ವೆಯ್ಟ್ ಗೇನ್ ಆಗ್ಬೋದು ಅಥವಾ ವೆಯ್ಟ್ ಲಾಸ್ ಆಗ್ಬೋದು, ಅಷ್ಟರಲ್ಲೇ ಇರುತ್ತೆ, ಅದಕ್ಕಿಂತ ಜಾಸ್ತಿ ಹೋಗಲ್ಲ. ಅದಕ್ಕೆ ನಾವು ಈ ರೀತಿ ಯಾವ ಟೈಮಲ್ಲಿ ಒಂದು ಫೋಲ್ ಡೇಲಿ ನಾವು ಯಾವ ಟೈಮಲ್ಲಿ ಪ್ರೋಟೀನ್ನ ತೊಗೊಂಡಿಲ್ಲ ಅಂದರೆ ಬ್ರೇಕ್ಫಾಸ್ಟಲ್ಲಾಗಿರ್ಬೋದು, ಲಂಚಲ್ಲಾಗಿರ್ಬೋದು ತೊಗೊಂಡಿಲ್ಲ ಅಂದರೆ ನೈಟ್ ಡಿನ್ನರ್ಗೆ ಪ್ರೋಟೀನ್ ಇರೋವಂಥ ಫುಡ್ಡನ್ನು ತೊಗೊಂಡು ಬ್ಯಾಲೆನ್ಸ್ನ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಇವತ್ತು ರಾತ್ರಿ ಊಟಕ್ಕೆ ನಾನು ರೆಡ್ ರೈಸ್ನ ಯೂಸ್ ಮಾಡಿಕೊಂಡು ಪೊಂಗಲ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಬೆಳಗ್ಗೆ ಮಧ್ಯಾಹ್ನ ಯಾವುದೇ ಪ್ರೋಟೀನ್ ಫುಡ್ಡನ್ನು ತೊಗೊಂಡಿರಲಿಲ್ಲ. ಹಾಗಾಗಿ ಇಲ್ಲಿ ಬೇಳೆ ಯೂಸ್ ಮಾಡ್ಕೊಂಡಿರೋದ್ರಿಂದ ರಾತ್ರಿ ಊಟಕ್ಕೆ ಪ್ರೋಟೀನ್ ಫುಡ್ಡನ್ನು ನಾವು ತೊಗೊಂಡಂಗೆ ಆಗುತ್ತೆ. ಇದ್ರ ಜೊತೆಗೆ ಒಂದು ಎಗ್ಗು ಅಥವಾ ಸ್ವಲ್ಪ ಪನ್ನೀರ್ನ ಫ್ರೈ ಮಾಡಿಕೊಂಡ್ರೆ ಅದು ಕೂಡ ಬ್ಯಾಲೆನ್ಸ್ ಆಗುತ್ತೆ. ಅಥವಾ ಬೇಳೆ ಕೂಡ ಯೂಸ್ ಮಾಡಿದ್ದೀವಿ, ಅದ್ರ ಜೊತೆಗೆ 1 ಕಪ್ ಮೊಸರನ್ನ ಹಾಕ್ಕೊಂಡ್ರು ನಮ್ಮ ಬಾಡಿಗೆ ಬೇಕಾಗಿರೋ ಅಷ್ಟು ಅಂದರೆ 1 ಟೈಮ್ಗೆ ತೊಗೊಳ್ಳೋ ಅಷ್ಟು ಪ್ರೋಟೀನ್ ನಮ್ಗೆ ಆರಾಮಾಗಿ ಅದರಲ್ಲೇ ಸಿಕ್ಕೋಗ್ಬಿಡುತ್ತೆ. ಈ ರೀತಿ ಸಿಂಪಲ್ ಟಿಪ್ಸ್ ನಮಗೆ ಗೊತ್ತಿದ್ದರೆ ಸಾಕು, ವೆಯ್ಟ್ ಲಾಸ್ ಅನ್ನೋದು ನಿಧಾನಕ್ಕಾದರೂ ಪರವಾಗಿಲ್ಲ ಹೆಲ್ದಿಯಾಗಿ ನಾವು ವೆಯ್ಟ್ ಲಾಸ್ ಅನ್ನೋದನ್ನು ಆಗ್ಬೋದು. ಹಾಗೆಯೇ ಇನ್ನು ನೆಕ್ಸ್ಟು ಇದು ವೀಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ವ್ಲಾಗ್ ಇದು. ಒಂದು ಪಾರ್ಸಲ್ ಬರೋದಿತ್ತು, ಅಂದರೆ ಮನೇಲಿ ಗ್ಲಾಸ್ ಕಂಟೈನರ್ನ ಪ್ಲಾಸ್ಟಿಕ್ನ ರಿಮೂವ್ ಮಾಡಿ ಕಂಪ್ಲೀಟಾಗಿ ಎಲ್ಲನೂ ಗ್ಲಾಸ್ ಅಥವಾ ಸ್ಟೀಲಲ್ಲಿ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪನೇ ನಿಧಾನವಾಗಿ ಎಲ್ಲನೂ ರೀಫಿಲ್ ಮಾಡ್ಕೊತಾ ಇದ್ದೀನಿ. ಅಂದರೆ ಪ್ಲಾಸ್ಟಿಕ್ನ ರಿಮೂವ್ ಮಾಡಿ ತೆಗೆದಾಕ್ಬಿಟ್ಟು ಗ್ಲಾಸ್ ಕಂಟೈನರ್ನ ಯೂಸ್ ಮಾಡೋಣ ಅಂಥೇಳಿ ಫ್ಲಿಪ್ಕಾರ್ಟಿಂದ 1 kg ಕ್ವಾಂಟಿಟಿ ಅಷ್ಟು ಒಂದು ಗ್ಲಾಸ್ ಕಂಟೈನರ್ನ ತರಿಸಿದೆ. ಇದು ತುಂಬ ಡೆಲಿಕೇಟ್ಸ್ ಇರುತ್ತೆ, ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಪ್ಲಾಸ್ಟಿಕ್ ಇಷ್ಟು ದಿನ ಯೂಸ್ ಮಾಡ್ತಿದ್ರಿಂದ ಇದನ್ನು ತುಂಬ ನಿಧಾನವಾಗಿ ಇಡೋದು, ನಿಧಾನವಾಗಿ ಎತ್ಕೋಬೇಕಾಗುತ್ತೆ. ಕೆಲವೊಂದು ಸಲ ಮಿಸ್ ಆಗಿ ಹೊಡೆದೋಗ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ವರ್ತ್ ಅಂತ ಹೇಳ್ಬೋದು, ವ್ಯಾಲ್ಯೂ ಆಫ್ ಮನಿ ಅಂತ ಹೇಳ್ಬೋದು. ಯಾಕೆಂದರೆ ಜಸ್ಟ್ 500ಗೆ 6 ಪೀಸ್ ಬಂದಿದೆ. ಬಟ್ ಈ ಕ್ಯಾಪಲ್ಲಿರುವಂಥ ಪ್ಲಾಸ್ಟಿಕ್ ಏನಿದೆ ಅದು ನಾನು ಗ್ಲಾಸ್ ಇರುತ್ತೆ ಅಂದ್ಕೊಂಡೆ, ಅದು ಜಸ್ಟ್ ಪ್ಲಾಸ್ಟಿಕ್ ಇದೆ. ಅದೊಂದು ಬೇಜಾರಷ್ಟೇ. ಅಷ್ಟು ಬಿಟ್ಟರೆ ಕ್ವಾಲಿಟಿ ವೈಸ್ ಆಗಿರ್ಬೋದು ಅಥವಾ ಕ್ಯಾಪಲ್ಲಿರುವಂಥ ಗ್ಲಾಸ್ ಸ್ಟೀಲ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ಇನ್ನು ಇದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯಾರಿಗಾದ್ರೂ ಬೇಕಿದ್ರೆ ಬೈ ಮಾಡ್ಬೋದು. ಹಾಗೆಯೇ ಇತ್ತೀಚೆಗೆ ಸ್ಯಾರಿ ಕುಚ್ಚು ಪ್ಲೀಟಿಂಗ್ ಇದನ್ನೆಲ್ಲ ಮಾಡ್ತಾ ಇರೋದ್ರಿಂದ ಕೆಲವೊಂದು ಸ್ಯಾರಿ ಕುಚ್ಚು ಹಾಕೋವಂಥದ್ದು ಬಂದಿತ್ತು, ಸೀರೆಗಳು ಕೂಡ. ಅದನ್ನು ಕೂಡ ಕಂಪ್ಲೀಟ್ ಮಾಡೋಣ ಅಂಥೇಳಿ ಫುಲ್ ಡೇ ಅದಕ್ಕೊಂದು 2-3 hour ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಒಂದೇ ಸಲ ಆಗಲ್ಲ, ಕೆಲವೊಂದು ಸಲ ಮಧ್ಯದಲ್ಲಿ ಕೆಲಸಗಳನ್ನ ಮುಗಿಸ್ಕೊಂಡು ಅರ್ಧ ಕೆಲಸ ಬಿಟ್ಟು ಅರ್ಧ ಕೆಲಸ ಈ ರೀತಿ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಡಬಲ್ ಕಲರಲ್ಲಿ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ಹೇಗಿದೆ ಡಿಸೈನ್ ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಯಾರಿಗಾದರೂ ಬೇಕಿದ್ದರೆ ಸ್ಯಾರಿ ಕುಚ್ಚು ಹಾಕೋದು ಅಥವಾ ಪ್ಲೀಟಿಂಗ್ ಮಾಡೋದು ನನ್ನ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಕಾಂಟ್ಯಾಕ್ಟ್ನ ಮಾಡ್ಬೋದು. ಇನ್ನು ತಂದಿರೋಂಥ ಗ್ಲಾಸ್ ಜಾರ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಟಿದ್ನಲ್ಲ, ಅಷ್ಟರೊಳಗೆ ಸ್ಯಾರಿ ಕುಚ್ಚನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಬಂದಿದ್ದಾಯಿತು. ಅದಾದಮೇಲೆ ಇದನ್ನು ಅದಕ್ಕೆ ತಂದಿರೋಂಥ ಗ್ರಾಸರೀಸ್ ಕೂಡ ಹಾಗೆ ಇಟ್ಟಿದೆ. ಬಂದ ಮೇಲೆ ಅದಕ್ಕೆ ಫಿಲ್ ಮಾಡಿ ಎತ್ತಿಡೋಣ ಅಂಥೇಳಿ ಎಲ್ಲನೂ ಫಿಲ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಲಿಕ್ಕೂ ಕೂಡ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದಲ್ವ. ಸ್ಟೀಲಲ್ಲಾದರೆ ಒಂದು ಏನಪ್ಪ ಅಂದರೆ ಎಲ್ಲನೂ ತೆಗೆದು ನೋಡಬೇಕಾಗುತ್ತೆ. ಬೇರೆಯವ್ರಿಗೂ ಕೂಡ ಅದು ಈಸಿಯಾಗಿ ಕಾಣಿಸೋದು ಅಂದರೆ ಗ್ಲಾಸಲ್ಲಿ, ಆದರೆ ತುಂಬ ನೀಟಾಗಿ ಡೆಲಿಕೇಟೆಡ್ ಆಗಿರೋದ್ರಿಂದ ಹುಷಾರಾಗಿ ಯೂಸ್ ಮಾಡಬೇಕಾಗುತ್ತೆ ಅಷ್ಟೇ. ಇನ್ನು ಸಮ್ಮರ್ ಆಗಿರೋದ್ರಿಂದ ಮಕ್ಕಳಿಗೆ ಮನೆಯಲ್ಲಿ ಎಷ್ಟು ಆಟ ಆಡಿಸಿದ್ರು ಅವ್ರಿಗೆ ಬೋರ್ ಆಗುತ್ತೆ. ಹಾಗಾಗಿ ಪೇಂಟಿಂಗ್ಗೆ ಯಾರೆಲ್ಲ ಇಷ್ಟ ಆಗುತ್ತೆ, ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ಪೇಂಟಿಂಗ್ ಅನ್ನೋದು ಇಷ್ಟ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ಕೆಲವೊಂದು ಕಾರ್ಡ್ಬೋರ್ಡಲ್ಲಿರೋ ಅಂಥದ್ದು ಒಂದು ಸಲ ಚೆನ್ನಾಗಿದೆ, ವುಡನ್ ಪ್ಲೇಟ್ ಥರ ಇದೆ ಇದು. ಸೊ ಇದಕ್ಕೆ ಅಲ್ಲೇ ಪ್ರಿಂಟ್ ಮಾಡಿ ಕೂಡ ಕೊಟ್ಟಿರ್ತಾರೆ. ಇದನ್ನು ನಾನು ಮೀಶೋನಲ್ಲಿ ತರಿಸಿದ್ದು. ವಾಲ್ ಡೆಕೋರೇಟಿಗಾಗಿ ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ಮಕ್ಕಳಿಗೆ ಟೈಮ್ ಪಾಸ್ ಕೂಡ ಆಗುತ್ತೆ. ಅವ್ರಿಗೂ ಕೂಡ ಮೊಬೈಲು TV ಎಲ್ಲ ಮುಳುಗೋಗಿರ್ತಾರೆ ಇತ್ತೀಚೆಗಂತೂ. ಸೊ ಅಂಥವ್ರಿಗೆ ಇದನ್ನು ನಾವು ತರಿಸಿ ಈಸಿಯಾಗಿ ಕೊಡ್ಬೋದು. ಈ ರೀತಿ ಪೇಂಟಿಂಗ್ ಬೋರ್ಡ್ಗಳನ್ನ ನಾವು ಕೊಡಿಸಿದ್ರೆ ಅವ್ರಿಗೆ ಪ್ಲೇಟ್ಗಳನ್ನ, ಇದರಲ್ಲೇ ಸುಮಾರು ಫುಲ್ ಡೇ ಟೈಮ್ ಹೊರಟೋಗ್ಬಿಡುತ್ತೆ. ಸಣ್ಣದಾಗಿರೋದ್ರಿಂದ ಮಂಡಲ ಆರ್ಟ್ ಆಗಿರ್ಬೋದು, ಎಲ್ಲ ಥರದ್ದು ಕೂಡ ಇದೆ. ಸೊ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅವ್ರು ಪೇಂಟಿಂಗ್ ಮಾಡಿದ್ರೆ ಫುಲ್ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಇದನ್ನು ಸಮ್ಮರಲ್ಲೇ ಆ್ಯಕ್ಟಿವಿಟಿಯಾಗಿ ಮಾಡ್ಲಿಕ್ಕೆ ಕೊಡಲಿ ಅಂತೇಳಿ ಮಕ್ಕಳಿಗೆ ಅಂತೇಳಿ ತರಿಸ್ದೆ. ಬಟ್ ಅದನ್ನು ನೋಡಿಬಿಟ್ಟು ಡಿಸೈನ್ ಆಗಿರ್ಬೋದು ಎಲ್ಲ ನೋಡಿ ನಾನು ಕೂಡ ಒಂದು ಟ್ರೈ ಮಾಡೋಣ ಅಂತೇಳಿ 1-2-3 ತರಿಸಿದ್ನಲ್ಲ, ಸೊ ಅದರಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ ಡೇ ಇದನ್ನು ಪಿಕಾಕ್ ಡಿಸೈನ್ ಬಂದಿತ್ತು, ಇದಕ್ಕೆ ಕಲರಿಂಗ್ ಮಾಡಿದ್ದಾಯಿತು. ಆನಂತರ ಇನ್ನು ನೆಕ್ಸ್ಟ್ ಡೇಗೆ ನಾನು ಇದನ್ನು ಒಂದು ಕೃಷ್ಣದು ಹಾಗೆಯೇ ಗಣೇಶ ಅದೆಲ್ಲ ಇತ್ತು. ಸೊ ಅಮ್ಮ ಮಗಳು ಇಬ್ಬರು ಸೇರಿ ಸುಮಾರು ಒಬ್ಬರೇ ಮಾಡ್ತೀವಿ ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಇಬ್ಬರು ಕೂಡ ಸೇರಿ ಮಾಡಿದ್ವಿ. ಇದಕ್ಕೆ ಔಟರ್ ಲೈನು ಸ್ವಲ್ಪ ಹಾಕಿರಲಿಲ್ಲ, ಅದನ್ನು ನಾನೇ ಡಿಸೈನ್ನ ಮಾಡಿ ಕಲರಿಂಗ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ವಾಲ್ಗೆ ಹಾಕಿದಾಗ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನೋಡೋಣ. ತುಂಬ ಚೆನ್ನಾಗಿದೆ.
ಫುಲ್ ಡೇ 1 ಡೇ ತೊಗೊಂಡೆ ಅಂತಲೇ ಹೇಳ್ಬೋದು ಡೀಟೇಲಾಗಿ ಅದು ಪೇಂಟಿಂಗ್ ಮಾಡಲಿಕ್ಕೆ. ಸೊ ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೋ ಇಲ್ವೋ ಅನ್ನೋದನ್ನು ಕನ್ಫ್ಯೂಸ್ ಆಗಿತ್ತು. ಸೊ ಅದರಲ್ಲೂ ಕೂಡ ತುಂಬ ಹೊತ್ತು ಟೈಮ್ ಹೋಯಿತು. ನಾನಿಲ್ಲಿ ಕೃಷ್ಣಂದು ಪೇಂಟ್ ಮಾಡಿ ಮಗಳ ಕೈಲಿ ಗಣೇಶ ಪೇಂಟಿಂಗ್ನ ಮಾಡಿಸಿದ್ದಾಯಿತು. ಸೊ ಅದರಲ್ಲೇ ಪ್ರಿಂಟ್ ಇರೋದ್ರಿಂದ ಜಸ್ಟ್ ಪೇಂಟ್ ಕಲರ್ ಮಾಡಬೇಕಷ್ಟೇ. ಅದಕ್ಕೆ ಮಕ್ಳಿಗಂತೂ ಒಂದು ಒಳ್ಳೆ ಆ್ಯಕ್ಟಿವಿಟಿ ಸಿಗುತ್ತೆ, ಟೈಮ್ ಪಾಸ್ ಕೂಡ ಈಸಿಯಾಗಿ ಆಗುತ್ತೆ. ಸೊ ಇದರಲ್ಲಿ ಯಾವ ಪೇಂಟಿಂಗ್ ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದನ್ನು ವಾಲ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಸ್ಟಿಕ್ ಮಾಡಲಿಕ್ಕೂ ಕೂಡ ನಾನು ಮೀಶೋಯಿಂದನೇ ಒಂದು ಡಬಲ್ ಸೈಡ್ ಟೇಪು ಹಾಗೆಯೇ ಅದಕ್ಕೆ ವಾಲ್ ಸ್ಟಿಕ್ಗೆ ಒಂದು ಸ್ಟಿಕ್ಕರ್ ಕೂಡ ಅದನ್ನು ತರಿಸಿದ್ದೀನಿ. ಜಸ್ಟ್ ಮೊಳೆ ಎಲ್ಲ ಹೊಡೆದ್ರೆ ಗೋಡೆ ಎಲ್ಲ ಡ್ಯಾಮೇಜ್ ಆಗುತ್ತೆ, ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ದೊಡ್ಡದಾಗಿರೋದ್ರಿಂದ ಡಬಲ್ ಸೈಡ್ ಟೇಪು ಸಾಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಈ ರೀತಿ ಸ್ಟಿಕ್ಕರ್ನ ಡಬಲ್ ಸೈಡಲ್ಲಿ ಅಂದರೆ ಫೋಟೋ ಫ್ರೇಮ್ಗಳಿಗೆಲ್ಲ ಹಾಕುವಂಥ ಸ್ಟಿಕ್ಕರ್ನ ತಂದು ಅಂಟಿಸ್ತಾ ಇದ್ದೀನಿ. ತುಂಬ ಈಸಿ, ಪೇಂಟಿಂಗ್ ಕೂಡ ಏನು ಹಾಳಾಗಲ್ಲ ಅಥವಾ ಗೋಡೆ ಕೂಡ ಹಾಳಾಗಲ್ಲ, ಡ್ಯಾಮೇಜ್ ಆಗಲ್ಲ. ಹಾಗಾಗಿ ಇದ್ರದ್ದು ಲಿಂಕ್ ಅಥವಾ ಕೋಡ್ ಏನಾದರೂ ಸಿಕ್ಕಿದ್ರೆ ಖಂಡಿತ ಶೇರ್ ಮಾಡ್ತೀನಿ. ಸಾಕಷ್ಟು ಹೆಲ್ಪ್ ಆಗುತ್ತೆ. ವಾಲ್ ಡೆಕೋರೇಟಿಂಗ್ ಕೂಡ ತುಂಬಾ ಚೆನ್ನಾಗುತ್ತೆ. ಇದು ಇವತ್ತಿನ 2 ಡೇಸ್ ವ್ಲಾಗ್ ಆಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ ಥರದ ವೀಡಿಯೋಸ್ ಬೇಕು ಅನ್ನೋದನ್ನು ಕೂಡ ತಪ್ಪದೆ ತಿಳಿಸಿ, ಖಂಡಿತ ಶೇರ್ ಮಾಡ್ತೀನಿ. ಇನ್ನಷ್ಟು ಹೆಚ್ಚಿನ ಹೆಲ್ತಿ ರೆಸಿಪೀಸ್ ಆಗಿರ್ಬೋದು, ವೆಯ್ಟ್ ಲಾಸ್ ಟಿಪ್ಸು, ಹೆಲ್ತಿ ಲೈಫ್ ಸ್ಟೈಲ್ಗೆ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಒಂದು ಹೊಸ ವಿಡಿಯೋ ಜೊತೆಗೆ ಬರೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.